ಡೇ 2 ಆಫ್ ಸೋಫಾ ಹಂಟಿಂಗ್. ಹಾಯ್, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಬ್ಯೂಟಿಫುಲ್ ಮಿನಿ ವ್ಲಾಗ್. ತುಂಬಾನೇ ಶಾಪ್ಸ್ಗೆ ಹೋಗಿ ಎಕ್ಸಾಸ್ಟ್ ಆಗಿಬಿಟ್ಟಿದ್ವಿ. ಸೊ ಫೈನಲಿ ಬ್ರ್ಯಾಂಡಿಂಗ್ ಕಡೆ ಹೋಗೋಣ ಅಂತ ಅಂದ್ಬಿಟ್ಟು ರಾಯಲ್ ಓಕ್ಗೆ ಅಂತ ವಿಸಿಟ್ ಮಾಡಿದ್ವಿ. ಆ್ಯಂಡ್ ಫರ್ನಿಚರ್ಸ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ಆ್ಯಂಡ್ ಒನ್ ಸ್ಟಾಪ್ ಡೆಸ್ಟಿನೇಷನ್ ಅಂತಲೇ ಹೇಳ್ಬೋದು. ನಮ್ಗೆ ಬೇಕಾಗಿರೋ ಪ್ರತಿಯೊಂದು ನನಗೆ ಇಲ್ಲೇ ಸೆಲೆಕ್ಟ್ ಆಗಿಬಿಡ್ತು. ಲೈಕ್ ಟಾಲ್ ಚೇರ್ಸ್ ಬೇಕಿತ್ತು ಆ್ಯಂಡ್ ವರ್ಕ್ ಡೆಸ್ಕ್ ಬೇಕಿತ್ತು, ಪ್ರತಿಯೊಂದು ಇಲ್ಲೇ ಸಿಕ್ತು. ಸೊ ಎಲ್ಲದನ್ನು ಪರ್ಚೇಸ್ ಮಾಡಿಕೊಂಡು ಇನ್ನು ಫೈನಲಿ ಮನೆಗೆ ಬಂದು ಮತ್ತೆ ಔಟ್ಫಿಟ್ ಎರಡು ಚೇಂಜ್ ಆಗಿ ಇನ್ನು ಚಿಲ್ಕಿನ ಮನ್ವಿತ್ನ ಕರ್ಕೊಂಡು ನಾವು ಕರ್ಟನ್ಸ್ ನೋಡೋಣ ಅಂತ ಹೋದ್ವಿ. ಆ್ಯಂಡ್ ಈ ಸಲ ಕಸ್ಟಮೈಸ್ ಮಾಡಿಸ್ಬೇಕಿತ್ತು. ಸೊ ಫಸ್ಟ್ ಅಂಗಡಿನ ವಿಸಿಟ್ ಮಾಡಿ ಸೊ ಫ್ಯಾಬ್ರಿಕ್ ಎಲ್ಲ ನೋಡಿ ಅದಾದಮೇಲೆ ಕಸ್ಟಮೈಸ್ ಕೊಡೋಣ ಅಂತ ಅಂದ್ಬಿಟ್ಟು ಅಲ್ಲಂತೂ ತುಂಬಾ ವೆರೈಟೀಸ್ ಆಫ್ ಕರ್ಟನ್ಸ್ ಅನ್ನೋದಿತ್ತು, ಫ್ಯಾಬ್ರಿಕ್ಸ್ ಅನ್ನೋದು. ಆ್ಯಂಡ್ ಕಾಸ್ಟು ಸಹ ಅಷ್ಟೇ ಇತ್ತು ಅಂದ್ಕೊಳ್ಳಿ. ಆ್ಯಂಡ್ ಫೈನಲಿ ನಮಗೆ ಬೇಕಾಗಿರೋ ಫ್ಯಾಬ್ರಿಕ್ಸ್ನೆಲ್ಲ ಚೂಸ್ ಮಾಡಿ ಅವ್ರನ್ನ ಮೆಜರ್ಮೆಂಟ್ಸಿಗೆ ಕರೆದು ನೋಡಿ ಇವರಿಬ್ರು ಹೆಂಗೆ ಆಟಾಡ್ತಿದ್ದಾರೆ ನನ್ನ ಬಟ್ಟೆನ ಇಟ್ಕೊಂಡು. ಸೊ ರಿಲ್ಯಾಕ್ಸ್ ಆಗುತ್ತೆ ಅಂತ ಕರ್ಕೊಂಡು ಬಂದ್ವಿ. ಆ್ಯಂಡ್ ಹಾಗೆ ಬರ್ತಾ ಇನ್ನೊಂದು ಊರಿಗೆ ಹೋಗ್ಬೇಕಾಗಿತ್ತು. ಸೊ ಅದನ್ನು ವಿಸಿಟ್ ಮಾಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಇವ್ರನ್ನೂ ಒಂಥರ ಔಟಿಂಗ್ ಕರ್ಕೊಂಡು ಬಂದಂಗೆ ಆಗಿತ್ತು. ನಾವು ಫುಲ್ ಸ್ಟ್ರೆಸ್ಸಲ್ಲಿ ಇದ್ವಲ್ವಾ ಮನೆ ವಿಷಯದಲ್ಲಿ. ಮನೆಗೆ ವಾಪಸ್ ರೀಚ್ ಆಗೋ ಅಷ್ಟರಲ್ಲಿ ಫೈನಲ್ ವಾರ್ನಿಷ್ನ ಮಾಡ್ತಿದ್ರು. ಆ್ಯಂಡ್ ತುಂಬಾ ಚೆನ್ನಾಗಿತ್ತು. ಸೊ ಇದಾಗಿತ್ತು ನನ್ನ ಮಿನಿ ವ್ಲಾಗ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.